ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 812ನೇ ಪದ್ಯ. ಅಳಬೇಕು ನಗಬೇಕು ಸಮತೆ ಶಮವಿರಬೇಕು, ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು, ಅಲೆಯ ನಲುಗದ ಬಂಡೆಯ ಒಲು ಆತ್ಮವಿರಬೇಕು, ತಿಳಿದವರ ಚರಿತವದು ಮಂಕುತಿಮ್ಮ. ಇಲ್ಲಿ DVG ಅವರು ನಮಗೆ ಮತ್ತೆ ಒಂದು ವಿವೇಕಿಯಾದವನು ಈ ಜೀವನದಲ್ಲಿ ಯಾವ ತರಹ ಬಾಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಅಳಬೇಕು ನಗಬೇಕು ಸಮತೆ ಶಮವಿರಬೇಕು. ಜೀವನದಲ್ಲಿ ನಾವು ಮತ್ತೊಬ್ಬರ ಭಾವನೆಗಳಿಗೆ ಪ್ರತಿಸ್ಪಂದಿಸಿಕೊಂಡು ಅವರ ದುಃಖದಲ್ಲಿ ನಾವು ದುಃಖಿ, ಅವರ ಸುಖದಲ್ಲಿ ನಾವು ಸುಖಿಗಳು ಅನ್ನೋ ಒಂದು ಭಾವನೆಯನ್ನು ಅವರಿಗೆ ಕೊಟ್ಟು, ಅವರ ಜೊತೆ ದುಃಖದಲ್ಲಿ ಅತ್ತುಕೊಂಡು ಅವರ ಜೊತೆ ಸುಖದಲ್ಲಿ ನಕ್ಕೊಂಡು ಆ ಒಂದು ಸುಖ ದುಃಖಗಳ ಅನುಭವಗಳ ಮಧ್ಯ ಒಂದು ಶಮ ಅಂದರೆ ಮನೋನಿಗ್ರಹ, ಮನಸ್ಸನ್ನು ನಾವು ನಿಗ್ರಹಿಸಿಕೊಂಡು ಒಂದು ಸಮಚಿತ್ತದಿಂದ ಬಾಳ್ಬೇಕಂತೆ. ನಿಜ ಅಲ್ವಾ? ಮನುಷ್ಯ ಸ್ನೇಹಜೀವಿ. ಅವನಿಗೆ ಸಮಾಜದಲ್ಲಿ ಜನಗಳ ಜೊತೆ ನಮಗೆ ಇಂಟರ್ಯಾಕ್ಷನ್ಸ್ ಆಗ್ತಾನೇ ಇರುತ್ತೆ. ಒಂಟಿ ಜೀವಿ ಅಲ್ಲ ಅಲ್ವಾ ನಾವುಗಳೆಲ್ಲ? ಸ್ನೇಹಜೀವಿಗಳು. ಜನ ಬೇಕು ನಮಗೆ. ಮತ್ತು ಒಬ್ಬರಿಂದ ಏನೂ ಆಗಲ್ಲ ಅಲ್ವಾ? ನಮಗೆ ಇವಾಗ ಊಟ ಬೇಕು ಅಂದರೆ ಅದರ ಹಿಂದೆ ಎಷ್ಟೋ ಜನ ಇದ್ದಾರೆ. ಅಲ್ಲಿ ಹೊಲದಲ್ಲಿ ಯಾರೋ ಬೆಳೀತಾ ಇದ್ದಾರೆ, ಅದನ್ನು ತಂದು ಮಾರೋರೊಬ್ಬರು, ಮಾರಿ ಅದನ್ನು ನಮ್ಮ ಮನೆಗೆ ತಂದು ಕೊಡೋರೊಬ್ಬರು. ಹಾಗಾಗಿ ಎಷ್ಟೋ ಜನದ ಮೇಲೆ ನಾವು ಡಿಪೆಂಡೆಂಟು. ಅವರೆಲ್ಲರ ಭಾವನೆಗಳಿಗೆ ನಾವು ಪ್ರತಿಸ್ಪಂದಿಸಬೇಕು, ಆಗಲೇ ಒಂದು ಜೀವನಕ್ಕೆ ಅರ್ಥ ಅಲ್ವಾ? ಆದ್ದರಿಂದ ಅದು ಹೇಳ್ತಾರೆ, ಅಳಬೇಕು ನಗಬೇಕು ಸಮತೆ ಶಮವಿರಬೇಕು, ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು. ಹೊಳೆಯ ನೆರೆವಲು ಅಂದರೆ ಒಂದು ನದಿನಲ್ಲಿ ಪ್ರವಾಹ ಬಂದಾಗ ಆ ನೀರು ಹೆಂಗೆ ಬರಸ್ತಿಂದ ಹರ್ಕೊಂಡು ಹೋಗ್ತಾ ಇರುತ್ತಲ್ವ, ಹಾಗೆ ನಿನ್ನ ಹೃದಯದ ರಸನೂ ಅಷ್ಟೆ ಆ ಒಂದು ರಭಸವಾಗಿ ಹರ್ಕೊಂಡು ಹೋಗಲಿ. ಎಲ್ಲರ ಮೇಲೂ ಒಂದು ಪ್ರೇಮ ಭಾವನೆ, ಒಂದು ಮಮಕಾರ ಯಾವ ಥರ ಇರಬೇಕು ಅಂದರೆ ನಿನಗೆ ಒಂದು ಹೃದಯ ರಸ ಹರ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಹಿಡಿದಿಟ್ಟು, ಅಯ್ಯೋ ಇವ್ರು ಯಾರೋ ನಮಗೆ ಬೇಡಪ್ಪ, ಅಯ್ಯೋ ಇವ್ರಿಗೆ ಯಾಕೆ ನಾವು ಮಾಡಬೇಕು, ಅಯ್ಯೋ ಇವ್ರು ನಮ್ಗೆ ಗೊತ್ತಿಲ್ಲಪ್ಪ ಅನ್ನೋ ಒಂದು ಭಾವನೆ ಬೇಡ. ಅದರಲ್ಲಿ ನಿನ್ನ ಹೃದಯದ ರಸವನ್ನು ನೀನು ಹರಿಯಕ್ಕೆ ಬಿಡು ಅಲ್ಲಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅಲೆಯ ನಲುಗದ ಬಂಡೆಯ ಒಲು ಆತ್ಮ ಇರಬೇಕು. ಅಂದರೆ ಸಮುದ್ರದಲ್ಲಿ ಒಂದು ಅಲೆಗಳು ಬಂದಾಗ ಅದು ಹೆಂಗೆ ಬಂಡೆಗಳು ಅಲ್ಲಿ ಅಲಗದೆ ದೃಢವಾಗಿ ನಿಂತಿರುತ್ತೆ ಅಲ್ವಾ? ಅದಕ್ಕೆ ಎಷ್ಟೇ ಬಂದು ಅಲೆ ಹೊಡಿಲಿ ಅದಕ್ಕೇನೂ ಆಗಲ್ಲ. ಆದರೆ ನಾವೇ ಹೋಗಲ್ಲ ಅಲೆ ಮುಂದೆ ನಿಂತ್ಕೊಂಡ್ರೆ ಒಂದು ಚಿಕ್ಕ ಅಲೆ ಬಂದ್ರೂ ನಮಗೆ ಒಳ್ಳೆ ಬೀಳೋ ಥರ ಆಗತ್ತೆ. ಅದೇ ದೊಡ್ಡ ಅಲೆ ಬಂದರೆ ನಮ್ಮನ್ನು ಎಷ್ಟು ಎಳೆದು ಹಾಕತ್ತೆ ಅಲ್ವಾ ದೂರ. ಆ ಥರ ಆ ಬಂಡೆ ಹೆಂಗೆ ದೃಢವಾಗಿ ನಿಂತಿರುತ್ತೋ ಆ ಥರ ನೀನು ನಿನ್ನ ಹೃದಯವನ್ನು ವಿಶಾಲ ಮಾಡಿಕೊಂಡು ಆ ಥರ ಒಂದು ಬದುಕನ್ನು ನೀನು ಬದುಕು. ಹೃದಯ ವಿಶಾಲತೆ ಇರಲಿ ನಿನಗೆ. ಒಂದು ಕುಬ್ಜ ಮನಸ್ಸು ಬೇಡ ನಿನಗೆ, ವಿಶಾಲ ಮನಸ್ಸನ್ನು ಹೊಂದಿಕೊಂಡು ಬಾಳು ಅಂತ ಹೇಳ್ತಾರೆ. ತಿಳಿದವರ ಚರಿತವದು ಅಂದರೆ ಯಾರು ಜ್ಞಾನಿಗಳಿರ್ತಾರೋ ಅವರು ಒಂದು ಇರಬೇಕಾದ ಒಂದು ರೀತಿ ಇದಾಗಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಪರಸ್ಪರ ಒಬ್ಬರನ್ನೊಬ್ಬರ ಭಾವನೆಗಳಿಗೆ ಪ್ರತಿಸ್ಪಂದಿಸಿ ಅವರ ದುಃಖದಲ್ಲಿ ನಾವು ದುಃಖಿಯಾಗಿ ಅವರ ಸುಖದಲ್ಲಿ ನಾವು ಸುಖಿಯಾಗಿ ಒಂದು ಸಮಾನ ಚಿತ್ತದಿಂದ ನಮ್ಮ ಮನೋನಿಗ್ರಹದಿಂದ ಹೃದಯ ಶ್ರೀಮಂತಿಕೆಯಿಂದ ಒಂದು ಹರಿಯೋ ಪ್ರವಾಹದ ನೀರಿನ ಥರ ನಮ್ಮ ಹೃದಯ ರಸವನ್ನು ಹರಿಸ್ಕೊಂಡು ಒಂದು ಗಟ್ಟಿಯಾದ ಬಂಡೆ, ಸಮುದ್ರದ ತಳದಲ್ಲಿ ಇರೋ ಒಂದು ಬಂಡೆ ಅದು ಎಷ್ಟು ದೃಢವಾಗಿರುತ್ತೋ ಅಷ್ಟು ದೃಢವಾಗಿ ನಮ್ಮ ಹೃದಯವನ್ನು ಆತ್ಮವನ್ನು ಬಲಶಾಲಿಯಾಗಿ ಮಾಡಿಕೊಂಡು ಇದ್ದು ಆ ಥರ ಒಂದು ಬದುಕನ್ನು ನಡೆಸು ಅಂತ ನಮಗೆ ಬುದ್ಧಿವಾದದ ಮಾತನ್ನು ಹೇಳ್ತಾ ಇದ್ದಾರೆ. ಧನ್ಯವಾದಗಳು.